ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಸದ್ಭಕ್ತರಿಗೆ ಈ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಶನಿ ಹಿಮ್ಮುಖ ಚಲನೆ ವಕ್ರಿಯ ಸಂಚಾರ ಇದೆ ಜುಲೈ 27ರಿಂದ ಡಿಸೆಂಬರ್ 10ನೇ ತಾರೀಕುವರೆಗೂ ಶನಿ ಮೀನರಾಶಿಯಲ್ಲಿ ವಕ್ರಿಯವಾಗಿ ಸಂಚಾರ ಮಾಡ್ತಾರೆ. ಸೊ ಹೀಗಾಗಿ ಇವತ್ತು 25, ಇನ್ನೊಂದು 2 ದಿನಗಳಲ್ಲಿ ಸಂಚಾರ ವಕ್ರಿಯವಾಗಿ ಅಂದರೆ ಹಿಮ್ಮುಖ ಚಲನೆ ಮೀನರಾಶಿಯಲ್ಲಿ ಪ್ರಾರಂಭವಾಗುತ್ತೆ. ಸೊ ಈ ಒಂದು ಸಂಚಾರದಿಂದ ಮೇಷರಾಶಿಯಿಂದ ಮೀನರಾಶಿವರೆಗೂ ಯಾವೆಲ್ಲ ಫಲಗಳು, ಒಳ್ಳೆಯ ಫಲಗಳು, ಶುಭ ಫಲಗಳು ಅಂತ ತಿಳ್ಕೊಳ್ಳಿ, ಅಶುಭ ಫಲಗಳಂತಾದರೂ ತಿಳ್ಕೊಳ್ಳಿ, ಅಥವಾ ಇನ್ನಿತರ ದೋಷಗಳು ಏನಾದರೂ ಕಂಡುಬರುತ್ತಾ, ಅಥವಾ ಆ ರಾಶಿಗೆ ಏನಾದರೂ ಕಂಟಕ ಅಥವಾ ಏನಾದರೂ ಸಮಸ್ಯೆಗಳು ಬರುವಂಥದ್ದು ಇದೆಯಾ, ಅಥವಾ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ನಾವು ತೆಗೆದುಕೊಳ್ಳುವಂಥದ್ದಾಗತ್ತೆ, ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೇಷರಾಶಿಯಿಂದ ಮೀನರಾಶಿಯವರು. ಅದಕ್ಕಿಂತ ಮುಂಚಿತವಾಗಿ ಈ ಶನಿ ವಕ್ರಿಯ ಸಂಚಾರದಿಂದ ಆಗುವ ಪರಿಣಾಮಗಳು, ಅಂದರೆ ಯಾವೆಲ್ಲ ಏನೇನು ಎಫೆಕ್ಟ್ ಆಗುತ್ತೆ ಅನ್ನೋದು ಸ್ವಾಭಾವಿಕವಾಗಿ ತಿಳಿದುಕೊಳ್ಳೋಣ. ರಾಶಿಗನುಗುಣವಾಗಿ ಸಪ್ರೇಟಾಗಿ ಅದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಶನಿ ಇದೇ ಒಂದು 27ನೇ ತಾರೀಕು ಜುಲೈ 2026ರಿಂದ ಡಿಸೆಂಬರ್ 2026 10ನೇ ತಾರೀಕುವರೆಗೂ ಮೀನರಾಶಿಯಲ್ಲಿ ಹಿಮ್ಮುಖ ಚಲನೆ ಅಂದರೆ ವಕ್ರಿಯನಾಗಿ ಹಿಂದುಗಡೆ ನೋಡುವಂಥದ್ದಾಗತ್ತೆ. ಅಂದರೆ ಮೀನರಾಶಿ ಕಡೆ ಮುಂದುಗಡೆ ಇರೋದು ಮೇಷರಾಶಿ, ಹಿಂದುಗಡೆ ಇರೋದು ಕುಂಭರಾಶಿ. ಸೊ ಹೀಗಾಗಿ ನೋಡ್ತಕ್ಕಂಥದ್ದು ಕುಂಭರಾಶಿಗೆ ಅಥವಾ ಹಿಂಬದಿ ಅಥವಾ ಹಿಮ್ಮುಖ ಈ ರೀತಿಯ ಒಂದು ಸಂಚಾರಗಳು ಇರುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಹೆಚ್ಚು ಕಡಿಮೆ ಒಂದು 137ರಿಂದ 138 ದಿನಗಳ ಕಾಲ ಈ ಒಂದು ಸಂಚಾರ ಮೀನರಾಶಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇದರ ಅನುಗುಣವಾಗಿ ನೋಡೋದಾದರೆ ಇಲ್ಲಿ ಆತ್ಮಾವಲೋಕನೆ ಅಂದರೆ ಒಂದು ರೀತಿಯಲ್ಲಿ ನಾವು ಯಾವುದಾದ್ರೂ ಒಂದು ನಿರ್ಧಾರ ತಗೊಳ್ಬೇಕಾದ್ರೆ ಅದರದ್ದೇ ಆದಂಥ ಒಂದು ನಿಶ್ಚಯ, ಅದರಲ್ಲಿ ಒಂದು ಆಗುತ್ತೋ ಆಗಲ್ವೋ ಆ ಒಂದು ರೀತಿಯಲ್ಲಿ. ಮತ್ತು ಇನ್ನೊಂದು ಏನು ಕರ್ಮಫಲ ಅಂದರೆ ಶನಿ ಕೆಲವೊಮ್ಮೆ ಅತಿಯಾಗಿ ಕಾಡ್ತಾನೆ. ಸೊ ನಮ್ಗೆ ಅದರದ ಬಗ್ಗೆ ಕ್ಲಾರಿಟಿ ಕೊಡ್ತಾನೆ. ಕೆಲವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲಸ ಸಕ್ಸಸ್ ಆಗೋದಿಲ್ಲ. ಕೆಲವು ತುಂಬ ಕಠಿಣ ಸವಾಲುಗಳಿಂದ ಕೂಡ್ಕೊಂಡಿರುತ್ತೆ. ಕೆಲವು ಸಮಸ್ಯೆಗಳು ಆರ್ಥಿಕವಾಗಿ ತುಂಬ ಜರ್ಜಿತವಾಗಿ ಹೋಗ್ಬಿಟ್ಟಿರ್ತೀವಿ. ಸಿಕ್ಕಾಪಟ್ಟೆ ನಾವು ಪ್ರಯತ್ನ ಮಾಡಿದರೂ ಎಲ್ಲಿ ಏನು ಮಾಡಿದ್ರೂ ಯಾವುದೇ ರೀತಿಯ ಲಾಭ ಅಥವಾ ಆ ಕೆಲಸ ಯಶಸ್ವಿ ಆಗಿರೋದಿಲ್ಲ ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅದರಂತೆ ಸಂಬಂಧಗಳು ಕೂಡ ಅಷ್ಟೇ ತುಂಬ ಗೊಂದಲಕ್ಕೀಡಾಗ್ಬಿಡುತ್ತೆ, ಒಬ್ರನ್ನೊಬ್ರು ಆಗೋದಿಲ್ಲ, ಮನಸ್ತಾಪಗಳು ಇದೆಲ್ಲವೂ ಕೂಡ ನಡೆಯುವಂಥದ್ದೇ. ಇಲ್ಲಿ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಅಂದರೆ ಶನಿ ಹಿಮ್ಮುಖ ಚಲನೆಯಿಂದ ನೋಡ್ಕೊಂಡು ಫಸ್ಟು ಆರ್ಥಿಕವಾಗಿ ಕಾಡುವಂಥದ್ದಿರುತ್ತೆ. ಎರಡನೇದು ಸಂಬಂಧಗಳು. ಈ ಸಾಡೆಸ ಶನಿ ಆಗಿರ್ಬೋದು, ಅಷ್ಟಮ ಶನಿ ಆಗಿರ್ಬೋದು, ಪಂಚಮ ಶನಿ ಆಗಿರ್ಬೋದು, ಅರ್ಧಾಷ್ಟಮ ಶನಿ ಆಗಿರ್ಬೋದು. ಈ 4 ಶನಿಗಳು ಅಂದರೆ ಯಾವ ರಾಶಿಗಿದೆಯೋ ಅವರಿಗೆಲ್ಲ ಒಂದಿಷ್ಟು ಈ ಆರ್ಥಿಕ ಸಮಸ್ಯೆ ಆಗಿರ್ಬೋದು, ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು, ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು, ಮತ್ತು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೆಲವೊಮ್ಮೆ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗುವಂಥದ್ದು. ಇನ್ನು 4ನೇ ವಿಷಯಕ್ಕೆ ಬರೋದಾದರೆ ಆರೋಗ್ಯದ ವಿಷಯಕ್ಕೆ. ಆರೋಗ್ಯದಲ್ಲೂ ಕೂಡ ಅಷ್ಟೇ ಏರಿಳಿತ ಕಾಣುವಂಥದ್ದಾಗತ್ತೆ. ಇನ್ನು ಕಾನೂನು, ಸುಮ್ಮನೆ ನಾವು ತಪ್ಪು ಮಾಡದೇ ಇದ್ರೂ ಕಾನೂನು ನಮ್ಮ ಬಗ್ಗೆ ಏನೋ ಒಂದು ಫಿರ್ಯಾದಿ ಕೊಡೋದಾಗಿರಲಿ ಅಥವಾ ಅದರ ಬಗ್ಗೆನೇ ನಾವು ಹೋರಾಟ ಮಾಡುವಂಥದ್ದಾಗಿರಲಿ. ಅಂದರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಬಟ್ ಸಂಬಂಧ ಇಲ್ಲದೆ ಇದ್ದರೂ ನಾನು ಸಾಚ ಅನ್ನೋ ಒಂದು ಮಟ್ಟಕ್ಕೆ ಪ್ರೂಫ್ ಮಾಡೋಕ್ಕಾಗಿದೆ. ಸೊ ಈ ರೀತಿ ಅಂದರೆ ಇಲ್ಲಿ ಶನಿ ಈ ರೀತಿ ಕಾಡ್ತಾನೆ ನಮಗೆ. ತಪ್ಪು ಮಾಡದೇ ಇದ್ರೂ ಮಾಡಿದವರ ರೀತಿಯಲ್ಲಿ ತೋರಿಸ್ಕೊಳ್ತಾ ಇರ್ತಾನೆ. ಇನ್ನು ಇಲ್ಲಿ ಇನ್ನೊಂದು ಪ್ರೊಫೆಷ್ನಲಿ ವೃತ್ತಿ ಮಾಡೋರಿಗೆ ಮತ್ತು ಜಾಬ್ ಮಾಡೋರಿಗೆ ಸ್ವಲ್ಪ ಏನಾದರೂ ಏರಿಳಿತಗಳು ಇರುತ್ತೆ. ಅದೆಲ್ಲವನ್ನು ಈಗ
ಸುಮ್ಮನೆ ವೃತ್ತಾಂತ ಬೇಡ. ಯಾಕೆಂದರೆ ನೀವು ಕಾಯ್ತಾ ಇರೋದೇ ನಿಮ್ಮ ರಾಶಿಗೆ ಅನುಗುಣವಾಗಿ ಅನುಕೂಲ ಆಗುತ್ತೋ ಆಗಲ್ಲ ಅಷ್ಟೇ ಹೇಳ್ಬಿಡಿ ಗುರೂಜಿ, ಸುಮ್ಮನೆ ಇದು ವಿವರಣೆ ಬೇಡ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ. ಇಲ್ಲ, ವಿವರಣೆ ಬೇಕಾಗುತ್ತೆ. ಯಾಕೆಂದರೆ ಸ್ವಲ್ಪ ನಿಮ್ಗೆ ಅದರ ಪೀಠಿಕೆ ಅರ್ಥ ಆಯಿತು ಅಂದರೆ ನಿಮ್ಗೆ ಅದು ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ರಾಶಿಗೆ ಅನುಗುಣವಾಗಿ. ಈ ಪೀಠಿಕೆ ಇಲ್ಲ ಅಂದರೆ ಬರೀ ರಾಶಿಗೆ ಈ ಸಂಬಂಧಪಟ್ಟಂತಹ ದೋಷಗಳಿದೆ ಅಥವಾ ಸಮಸ್ಯೆಗಳಿದೆ, ಇದನ್ನು ಮಾಡಿ ಅಂತ ಹೇಳಿದ್ರೆ ವರ್ಕೌಟ್ ಆಗಲ್ಲ. ಅಂದರೆ ಒಂದು ಪೀಠಿಕೆ, ಅದರ ಶನಿಯ ವಕ್ರಿಯನಿಂದ ಏನೆಲ್ಲ ಅನುಕೂಲಗಳು ಅನಾನುಕೂಲಗಳು ಇರುತ್ತೆ. ಈಗ ಆರ್ಥಿಕ ಅಂದರೆ ಅನುಕೂಲನೂ ಇದೆ, ಅನಾನುಕೂಲ ಇದೆ. ಆರೋಗ್ಯ ಅಂದರೆ ಅನುಕೂಲ ಇದೆ, ಅನಾನುಕೂಲ ಇದೆ. ಕೌಟುಂಬಿಕ ಅಂದರೆ ಅನುಕೂಲನೂ ಅನಾನುಕೂಲ ಇದೆ. ಅದೇ ರೀತಿಯಾಗಿ ವೃತ್ತಿ ಮತ್ತು ಜಾಬು ಅದು ಅಷ್ಟೇ, ಅನುಕೂಲನೂ ಇದೆ, ಅನಾನುಕೂಲ ಇದೆ. ಅಂದರೆ ಕೆಲವು ರಾಶಿಗಳಿಗೆ ಅನುಕೂಲ, ಕೆಲವು ರಾಶಿಗಳಿಗೆ ಅನಾನುಕೂಲ, ಇಷ್ಟೇ ಸಿಂಪಲ್. ಶನಿ ಒಂದು ಏನಂದರೆ ಅವನು ಕ್ಲಾರಿಟಿ ಕೊಡಿಸ್ತಾನೆ ಅಷ್ಟೇ ನಿಮಗೆ, ಆಗುತ್ತೋ ಆಗಲ್ವೋ. ಆಗಲ್ಲ ಅಂದರೆ ಏನಾದರೂ ಒಂದಿಷ್ಟು ತೊಂದರೆಗಳು ಮುಂದೆ ಅಷ್ಟೇ. ಆಯಿತಾ, ಮುಂದೆ ಹೋಗು ಅಂತ ನಿಮಗೆ ಪರ್ಮಿಷನ್ ಕೊಟ್ಟಂಗೆ. ಒಂದು ಶನಿ, ಈ ಸಾಡೆ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಇಲ್ಲಿ ಏನಾಗುತ್ತೆ ಅಂದರೆ ಫಿಲ್ಟರ್ ಆಗುತ್ತೆ ನಮ್ಮ ಕ್ಯಾರೆಕ್ಟರ್, ನಾವು ಹೇಗಿದ್ದೀವಿ ಎಂಬುದು ನಿಮಗೆ ಗೊತ್ತಾಗುತ್ತೆ. ಅಂದರೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು 7.5 ಬಂದಿದೆ ಅಂದರೆ ನಿಮ್ಮ ಮೇನ್ ಲೀಡ್ ಏನಿದೆ ಅದೆಲ್ಲವನ್ನು ಶನಿ ಫಿಲ್ಟ್ರ್ ಮಾಡಿ ನಿಮ್ಗೆ ಕೊಡ್ತಾನೆ. ಅಂದರೆ ನೀವು ಆರ್ಥಿಕವಾಗಿ ಹೇಗಿದ್ದಾಗ ಹೇಗಿರ್ತೀರಿ, ಆರ್ಥಿಕ ಇಲ್ಲದೆ ಇದ್ದಾಗ ಹೇಗಾಗುತ್ತೆ, ಅದೆಲ್ಲವನ್ನು ಪರಿಪಾಡಿ ಒಮ್ಮೆ ಕೊಡ್ತಾನೆ, ಮತ್ತೆ ಇಸ್ಕೊಳ್ತಾನೆ, ಮತ್ತೆ ಕೊಡ್ತಾನೆ, ಒಮ್ಮೆ ಇಸ್ಕೊಳ್ತಾನೆ. ಇದೇ ರೀತಿ ನಡೀತೆ. ಕೌಟುಂಬಿಕನೂ ಅಷ್ಟೇ. ನೀವು ಯಾರು ನಂಬ್ತೀರೋ ಅವರೇ ಕೈ ಕೊಡ್ತಾರೆ. ನೀವು ಯಾರನ್ನ ತುಂಬ ಆತ್ಮೀಯತೆ ಅಂತ ಇಟ್ಕೋಬೇಕಂತ ಮಾಡಿದ್ರೆ ಅವರೇ ಕೈ ಎತ್ತಿಬಿಡ್ತಾರೆ. ಈ ರೀತಿಯಲ್ಲೂ ಬರುತ್ತೆ. ಈಗ ಅಂದರೆ ಸಮಸ್ಯೆಗಳು ಈ ರೀತಿ ಇರುತ್ತೆ. ಸೊ ಬನ್ನಿ, ಹಾಗಾದರೆ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಆಧ್ಯಾತ್ಮಿಕ ವಿಷಯಗಳು, ಇನ್ನೂ ಹೆಚ್ಚಿನ ಕೆಲವು ವಿಡಿಯೋಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತಲೇ ತಿಳಿದಿದ್ದೀನಿ. ಇನ್ನು ಸುಮಾರಾಗಿ ಜನರು ನಿತ್ಯ ಭವಿಷ್ಯ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ನಿತ್ಯ ಸ್ವಲ್ಪ ಏನಾಗ್ತಾ ಇದೆ, ಒಮ್ಮೆ ವಿಡಿಯೋ ಮಾಡಲಿಕ್ಕೆ ಮಿನಿಮಮ್ ನಮಗೆ 3 hours ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಟೈಮ್ ಸಾಲದೇ ಇರೋದ್ರಿಂದ ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ದರೆ ನಾವು ನಿತ್ಯ ಪಂಚಾಂಗ, ನಿತ್ಯ ಭವಿಷ್ಯ ಕಳಿಸ್ತಾ ಇಲ್ಲ. ಸೊ ಅವರಿಗೆ ಅನ್ಯಥಾ ಭಾವಿಸಬೇಡಿ. ಸಮಯದ ಅಭಾವದಿಂದ ಕಳಿಸಲು ಸಾಧ್ಯ ಆಗ್ತಾ ಇಲ್ಲ. ಒಂದು ವೇಳೆ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದರೆ ಅದಕ್ಕೆ ಕ್ಷಮೆಯನ್ನು ಕೋರ್ತಾ ಇದ್ದೀವಿ. ಏಕೆಂದರೆ ಸಮಯದ ಅಭಾವದಿಂದ ನಿತ್ಯ ಅದನ್ನು ಪ್ರಸ್ತುತಪಡಿಸಲು ಸಾಧ್ಯ ಆಗ್ತಾ ಇಲ್ಲ. ಈಗ ವಿಷಯಕ್ಕೆ ಬರೋಣ. ಶನಿ ವಕ್ರಿಯ ಸಂಚಾರ ಮೇಷರಾಶಿಗಳಿಂದ ಮೀನರಾಶಿಯವರಿಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಅದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದೆ ಇನ್ನೂ ಆಧ್ಯಾತ್ಮಿಕ ವಿಷಯಗಳು ತಿಳಿಸೋಣ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈಗ ಒಂದೊಂದು ರಾಶಿ ಯಾವ್ಯಾವ ಫಲಗಳು ಸಿಗುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ. ರಾಶಿಗಳಲ್ಲಿ 2ನೇ ರಾಶಿಯಾಗಿರ್ತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ಶನಿ ವಕ್ರಿಯ ಸಂಚಾರದಿಂದ ಅನುಕೂಲತೆಯೇನು, ಅನಾನುಕೂಲತೆಯೇನು, ಪರಿಹಾರಗಳೇನು, ಇಷ್ಟೇ ಸಿಂಪಲ್. ಅನುಕೂಲ, ಅನಾನುಕೂಲ, ಪರಿಹಾರಗಳು, ಇದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಶನಿ ವಕ್ರಿಯ ವೃಷಭ ರಾಶಿಗೆ 11ನೇ ಸ್ಥಾನದಲ್ಲಿ ನಡೀತಾ ಇದೆ. ಅಂದರೆ ವೃಷಭ ರಾಶಿಯವರಿಗೆ ಮೀನ ರಾಶಿ 11ನೇ ಸ್ಥಾನ ಆಗುತ್ತೆ. 11ನೇ ಸ್ಥಾನ ನೋಡ್ತಕ್ಕಂಥದ್ದು ತುಂಬ ಅನುಕೂಲ, ಲಾಭಿನ ಅಂಶ ಮತ್ತು ಹೆಚ್ಚು ಅನುಕೂಲತೆಗಳನ್ನು ತೆಗೆದುಕೊಳ್ಳುವಂಥದ್ದು ಆಗಿರುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ಒಂದು ರೀತಿಯಲ್ಲಿ ಸುವರ್ಣ ಅವಕಾಶ ನಿಮಗೆ ಕೆಲವು ವಿಷಯಗಳಿಗೆ, ಅನುಕೂಲಗಳ ವಿಷಯಗಳಿಗೆ. ಮತ್ತು ಒಂದೇ ಒಂದು ತಪ್ಪು ನಿರ್ಧಾರದಿಂದ ಏನೆಲ್ಲ ನೀವು ಕಳ್ಕೊಳ್ತೀರಾ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅಂದರೆ ಆ ಒಂದು ತಪ್ಪು ನಿರ್ಧಾರ ಮಾತ್ರ ಮಾಡಬೇಡಿ ಅಂತಲೇ ನಾವು ಹೇಳೋದು. ಇಲ್ಲಿ ವಿಷಯಕ್ಕೆ ಬರೋದಾದರೆ, ಅಂದರೆ ಶನಿ ವಕ್ರಿಯನಾಗಿ ನಿಮಗೆ ಯಾವೆಲ್ಲ ರೀತಿಯಲ್ಲಿ ತೊಂದರೆಗಳು ಬರುವಂಥದ್ದಾಗಿರ್ಬೋದು ಅಥವಾ ನಿಮಗೆ ಕೊಡ್ತಕ್ಕಂಥದ್ದಾಗಿರ್ಬೋದು. ಇಲ್ಲಿ ತುಂಬ ವಿಷಯಕ್ಕನುಗುಣವಾಗಿ ಹೇಳೋದಾದರೆ, ಅಂದರೆ ನಿಮಗೆ ಇಲ್ಲಿ ವೃಷಭ ರಾಶಿಯವರಿಗೆ ಒಂದು ಅವಕಾಶಗಳು ತುಂಬ ಬರುತ್ತೆ. ಅವಕಾಶಗಳು ನಿಮಗೆ ಕೆಲಸದ ವಿಷಯ ಆಗಿರ್ಬೋದು, ವ್ಯಾಪಾರದ ವಿಷಯ ಆಗಿರ್ಬೋದು, ಏನೆಲ್ಲ ಪ್ರಯತ್ನ ಮಾಡ್ತಿರೋ ಎಲ್ಲವೂ ನಿಮ್ಮ ಕಡೆಗೆ ಬರುವಂಥದ್ದಾಗುತ್ತೆ. ಈಗ ಉದಾಹರಣೆಗಾಗಿ ನೀವು 2025ರಲ್ಲಿ ಅಥವಾ 2026ರಲ್ಲಿ ಒಂದು ಕಂಪ್ನಿಗೆ ತುಂಬ ಪ್ರಯತ್ನ ಪಟ್ಟಿರ್ತೀರ, ಅದು ಆಗಿರೋದಿಲ್ಲ ಕೆಲಸ, ಅದು ಅಲ್ಲೇ ಏನೋ ಆಗಿಬಿಟ್ಟಿರುತ್ತೆ. ಅಥವಾ ಇಂಟ್ರ್ಯೂ ಅದು ಸರಿಯಾದ ರೀತಿಯಲ್ಲಿ ಆಗಿರಲ್ಲ, ನೀವು ಪ್ರಿಪೇರ್ ಆಗಿ ಹೋಗಿರಲ್ಲ, ಅಥವಾ ಅವ್ರು ಕೇಳಿರೋ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರ ಕೊಟ್ಟಿರೋದಿಲ್ಲ, ಇದರಿಂದ ರಿಜೆಕ್ಟ್ ಆಗೋಗ್ಬಿಟ್ಟಿರುತ್ತೆ. ಈಗ ಮತ್ತೊಂದು ಅವಕಾಶ ನಿಮಗೆ ಅಷ್ಟೇ.
ಅಂದರೆ ಇಲ್ಲಿ ಆಲ್ರೆಡಿ ನೀವು ಕೆಲಸ ಮಾಡ್ತಾ ಇದ್ದಾಗ ಅದೇ ಕಂಪ್ನಿ ಹತ್ರ ಮತ್ತೆ ಅದೇ ರಿಸ್ಯೂಮ್ಗೆ ಏನೋ ಒಂದು ಕರೆ ಬರುತ್ತೆ, ನಿಮಗೆ ಇಂಟರ್ವ್ಯೂ ಕರೀತಾ ಇದ್ದಾರೆ, ಏನಾದರೂ ಅನುಕೂಲ ಇದ್ದರೆ ನಾಳೆ ಬನ್ನಿ ಅಥವಾ ಈ ವಾರ ವೀಕೆಂಡಲ್ಲಿ ಬನ್ನಿ ಅಂತ ನಿಮ್ಗೆ ಕರಿಬೋದು. ಸೊ ಇಲ್ಲಿ ಬದಲಾವಣೆ ಖಂಡಿತವಾಗಿದೆ ವೃತ್ತಿಯಲ್ಲಿ. ಪ್ರೊಫೆಷ್ನಲ್ ಚೇಂಜ್ ಮಾಡ್ಕೊಳ್ತೀರಾ ಅಥವಾ ಕಂಪ್ನಿ ಟು ಕಂಪ್ನಿ ಚೇಂಜ್ ಮಾಡ್ಕೊಳ್ತೀರಾ ಅಥವಾ ಇರೋ ಒಂದು ಪ್ಲೇಸ್ ಒಂದು ಕಡೆ ಅಂದರೆ ಇನ್ನೊಂದು ಕಡೆಗೆ ಹೋಗ್ತೀರಾ. ಅಂದರೆ ವೃಷಭ ರಾಶಿಯವರಿಗೆ ವೃತ್ತಿಯಲ್ಲಿ ಮಾತ್ರ ಬದಲಾವಣೆ ಇದೆ. ಈ 138 ದಿನಗಳ ಒಳಗಾಗಿ ಎಲ್ಲೋ ನೀವು ಬೇರೆ ಬೇರೆ ಒಂದು ದೇಶಕ್ಕೆ ಪ್ರಯತ್ನ ಮಾಡ್ತಾಯಿದ್ರೆ ಖಂಡಿತವಾಗಿ ಯಶಸ್ವಿ ಆಗ್ತೀರಾ. ಯಾವುದಾದ್ರೂ ರಾಜ್ಯದ ಕಡೆ ಮಾಡ್ತಾಯಿದ್ರೆ ಅದಕ್ಕೂ ಕೂಡ ಖಂಡಿತವಾಗಿ ಯಶಸ್ವಿ ಆಗುವಂಥದ್ದಾಗುತ್ತೆ. ಮತ್ತು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿ ಶನಿ ಫಲಗಳನ್ನು ಕೊಡುವಂಥ ಅಂತ ಹೇಳೋದು. ಅಂದರೆ ಇಲ್ಲಿ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಇದೆ ಈ ಒಂದು ಸಂಚಾರದ ಯಂತ್ರ ಅಂತ ಹೇಳ್ಬೋದು. ಇನ್ನು ಎರಡನೇ ವಿಷಯಕ್ಕೆ ಬರೋದಾದರೆ ಅಂದರೆ ಇಲ್ಲಿ ಶನಿ ನಿಮಗೆ ಈ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಏನಾದರೂ ಇರುವಂಥದ್ದಿದ್ದರೆ ಅದನ್ನು ಕಡಿಮೆ ಆಗೋಗ್ಬಿಡುತ್ತೆ. ಅಂದರೆ ಇಷ್ಟು ದಿನ ನೀವು ಹೇಳಿರ್ತಕ್ಕಂಥ ಮಾತುಗಳು ಯಾರು ಕೇಳ್ತಾ ಇರಲಿಲ್ಲ, ಯಾವಾಗಲೇ ಇರಲಿ ನೋಡ್ಕೊಳ್ಳೋಣ ಆಮೇಲೆ ಅಂತ ಹೇಳ್ತಾ ಇದ್ರು. ಈಗೇನಾಗುತ್ತೆ ಅದರದ್ದು ಎಫೆಕ್ಟ್ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಸೊ ಅದಕ್ಕೆ ಅವ್ರು ಏನು ಮಾಡಿಬಿಡ್ತಾರೆ, ಸರಿ ನೀವು ಹೇಳಿರೋದನ್ನು ನಾವು ಕನ್ಸಿಡರ್ ಮಾಡ್ತೀವಿ, ಓಕೆ ಮೂವ್ ಮಾಡೋಣ, ಅಥವಾ ಏನೋ ನಿಮ್ಮ ವಿಷಯಕ್ಕೆ ಅಥವಾ ನೀವು ಹೇಳಿರೋ ಒಂದು ಉತ್ತರಕ್ಕೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದಾಗುತ್ತೆ. ಹೀಗಾಗಿ ಅವರು ನಿಮ್ಮ ಮಾತುಗಳಿಗೆ ಗೌರವ ಕೊಟ್ಟು ಆಯಿತು ಅಂತ ಹೇಳಿ ಅಂದರೆ ಮಾತಿಗೆ ಮನ್ನಣೆ ಸಿಗುವಂಥದ್ದಾಗುತ್ತೆ. ಅದು ಪ್ರೊಫೆಷ್ನಲ್ ಆಗಿರಲಿ ಅಥವಾ ನಿಮ್ಮ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂಥದ್ದಾಗಿರಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ವಿಷಯದಲ್ಲಿ ಅನಾರೋಗ್ಯದ ಸಮಸ್ಯೆ ಏನಾದರೂ ಕಾಡ್ತಾ ಇದ್ದರೆ ಅದು ಕಡಿಮೆ ಆಗುವಂಥದ್ದಾಗುತ್ತೆ. ಅಂದರೆ ಒಂದು ವೃತ್ತಿಯಲ್ಲಿ ಬದಲಾವಣೆ, ವ್ಯಾಪಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಅಥವಾ ಅದರಲ್ಲೂ ಅಪ್ಗ್ರೇಡ್ ವರ್ಷನ್. ಎರಡನೇದು ಅನಾರೋಗ್ಯದ ಸಮಸ್ಯೆಗಳು. ಅಂದರೆ ತುಂಬ ದಿನಗಳಿಂದ ಅನಾರೋಗ್ಯದ ಸಮಸ್ಯೆ ನಿಮಗೆ ಕಾಡ್ತಾ ಇತ್ತು. ಕಳೆದ ಮಾರ್ಚು, ಏಪ್ರಿಲು, ಮೇ, ಜೂನು, ಜುಲೈ ಇದೇ 25ರವರೆಗೂ ಕಾಡ್ತಾ ಇದೆ. ಈಗೇನಾಗುತ್ತೆ 27ರ ನಂತರ ನಿಧಾನವಾಗಿ ಒಂದೊಂದೇ ಕಡಿಮೆ ಆಗ್ತಾ ಬರುತ್ತೆ. ದೇಹ ಇಂಪ್ರೂವ್ ಆಗುತ್ತೆ. ಮಾನಸಿಕವಾಗಿ ಕುಗ್ಗೋಗಿರುವಂಥವ್ರಿಗೆ ಸ್ವಾಭಾವಿಕವಾಗಿ ಒಳ್ಳೆಯ ಬೆಳವಣಿಗೆ ಆಗುವಂಥದ್ದಾಗುತ್ತೆ. ನಿಮಗೆ ಹೆಚ್ಚಿನ ಒಂದಿಷ್ಟು ಭಾರಗಳು ಕಡಿಮೆ ಆಗುವಂಥದ್ದಾಗುತ್ತೆ, ಜವಾಬ್ದಾರಿಗಳು ಕಡಿಮೆ ಆಗುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ, ಸ್ವಲ್ಪ ಸ್ವಾಭಾವಿಕವಾಗಿ ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳೋದು. ಇನ್ನು ನಾಲ್ಕನೇ ವಿಷಯಕ್ಕೆ ಬರೋದಾದರೆ ಆರ್ಥಿಕವಾಗಿ ಏನಾಗುತ್ತೆ, ಬಲಿಷ್ಠರಾಗ್ತೀರಾ. ಅಂದರೆ ನಿಂತು ಹೋಗಿರತಕ್ಕಂಥ ಆರ್ಥಿಕ ಮತ್ತು ಪುನಶ್ಚೇತನಗೊಳ್ಳುತ್ತೆ. ಎಲ್ಲೋ ನಿಮಗೆ ಲೋನ್ ರಿಜೆಕ್ಟ್ ಆಗಿರೋದು ಮತ್ತೆ ಇನ್ನೊಮ್ಮೆ ಅಪ್ಲೈ ಮಾಡಲಿಕ್ಕೆ ಹೇಳ್ತಾರೆ, ಈ ಡಾಕ್ಯುಮೆಂಟ್ಸ್ ತೊಗೊಂಡ್ಬನ್ನಿ ಅಪ್ರೂವಲ್ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಆಸೆ, ನನಗೆ ಈ ಹಣ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬೆಳೆಯುವಂಥದ್ದಾಗುತ್ತೆ. ಇನ್ನು ಯಾರೋ ಕೊಡಬೇಕಾಗಿರೋ ದುಡ್ಡು ಕೊಡ್ತಾ ಇರಲ್ಲ, ಸತಾಯಿಸ್ತಾ ಇರ್ತಾರೆ ಇವತ್ತು ನಾಳೆ ನಾಡಿದ್ದು ಅಂತೇಳಿ, ಅದು ಸಿಗುವಂಥದ್ದು. ಹಾಗೂ ನಿಮ್ಮ ಪಿತ್ರಾರ್ಜಿತ ಆಸ್ತಿಯಲ್ಲಿ ಎಲ್ಲೋ ಒಂದಿಷ್ಟು ದುಡ್ಡು ಬಂದಿರಲ್ಲ, ಇನ್ನು ಅದು ಬ್ಯಾಲೆನ್ಸ್ ಅಮೌಂಟು ಪೆಂಡಿಂಗ್ ಇರುತ್ತೆ, ಸೊ ಅದು ಬರುವಂಥದ್ದು. ಹಾಗಾಗಿ ಈ ಒಂದು ವಿಷಯದಲ್ಲಿ ಹೇಳೋದಾದರೆ ಆರ್ಥಿಕವಾಗಿ ವೃಷಭ ರಾಶಿಯವರಿಗೆ ತುಂಬ ಅವಕಾಶಗಳು ಸಿಗುವಂಥದ್ದು ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇದ್ದು ಮದುವೆ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಈ ಒಂದು ಸಮಯದಲ್ಲಿ. ಅದು ಹೆಣ್ಣಾಗಿರಲಿ ಗಂಡ ಆಗಿರಲಿ ಸ್ವಲ್ಪ ಏನಾಗುತ್ತೆ, ಮದುವೆಗೆ ಆಸಕ್ತಿ ಜಾಸ್ತಿ ಬೆಳೆಯುವಂಥದ್ದಾಗುತ್ತೆ. ಈಗ ಮದುವೆ ಮಾಡ್ಕೊಳ್ಳಲ್ಲ ನಾನು, ಈಗ ಮದುವೆ ಮಾಡ್ಕೊಳ್ತೀನಿ ಅಂತಾರೆ ಅಥವಾ ಅಂತಾಳೆ. ಅಂದರೆ ಮದುವೆಗೆ ಸ್ವಲ್ಪ ವ್ಯಾಮೋಹ ಜಾಸ್ತಿ ಆಗುತ್ತೆ, ವಿಚಾರಧಾರೆಗಳು ಅಂತೀವಲ್ಲ ಅದರ ಬಗ್ಗೆನೇ ಜಾಸ್ತಿ ಫೋಕಸ್ ಹಾಕುವಂಥದ್ದಾಗುತ್ತೆ ಈ ಒಂದು ಸಮಯದಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ಕೌಟುಂಬಿಕವಾಗಿ ನಿಮ್ಮ ಮಾತುಗಳಿಗೆ ಬೆಲೆ, ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅವರ ಒಂದು ಸಹಾಯ ಅಥವಾ ಅವರ ಕೆಲಸಕ್ಕೆ ನಿಮ್ಮ ಸಹಾಯ, ಈ ರೀತಿಯಲ್ಲಿ ಒಂದು ಇಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೆಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಒಂದು ಹೊರಗಿನ ಒಂದು ಕೆಲಸ ಕಾರ್ಯಗಳಿಗೆ ಸ್ನೇಹಿತರು ಕೂಡ ಇದೇ ರೀತಿಯ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಷಯಕ್ಕೆ ಅಂದರೆ ನಿಮ್ಮ ಒಂದು ವೈಯಕ್ತಿಕ ವಿಷಯಕ್ಕೆ ಅನುಗುಣವಾಗಿ ಹೇಳೋದಾದರೆ ಕೆಲವು ವೈಯಕ್ತಿಕವಾಗಿ ನೀವೇ ತಿದ್ದುಕೊಳ್ತೀರಾ. ಅಂದರೆ ಯಾವುದಾದ್ರೂ ತಪ್ಪುಗಳು ಇದ್ದರೆ ಅದನ್ನು ಇಮಿಡಿಯೇಟ್ಲಿ ಅದನ್ನು ರೆಕ್ಟಿಫೈ ಮಾಡಿ ಸಾರಿ ಆದರೂ ಕೇಳ್ತೀರಾ ಅಥವಾ ನಂತರ ಆದರೂ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ ಆ ಕೆಲಸ ನನ್ನಿಂದ ಆಗಬಾರ್ದಾಗಿತ್ತು, ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮೆಯಾಗಿರಲಿ ಅಂತ ಕೈ ಮುಗಿದು ಅದನ್ನು ಅಲ್ಲಿದಲ್ಲೇ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರ. ಮತ್ತೆ ಮುಂದಿನ ದಿನಗಳಲ್ಲಿ ಅದು ತೊಂದರೆ ಆಗಬಾರ್ದು ಅಂತ. ಅಂದರೆ ಶನಿ ನಿಮ್ಮನ್ನು ಆ ರೀತಿ ವರ್ಕೌಟ್ ಮಾಡಿಬಿಟ್ಟಿರ್ತಾನೆ.
ಸೊ ಹಾಗಾಗಿ ಇಲ್ಲಿ ವೃಷಭ ರಾಶಿಯವರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಈ ತಿದ್ದುಕೊಳ್ಳೋಕ್ಕೆ ಅನುಕೂಲ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ದಾಂಪತ್ಯ ಜೀವನ ಏನಾದರೂ ಸ್ವಲ್ಪ ಮನಸ್ತಾಪ, ದೂರ ಅಥವಾ ಡೈವರ್ಸ್ ಹಂತಕ್ಕೆ ಏನಾದರೂ ಹೋಗಿದ್ರೆ, ಅಥವಾ ಸುಮ್ಮನೆ ನಿನ್ನ ಪಾಡಿಗಿರು ನಾನು ಪಾಡಿಗಿರ್ತೀನಿ ಅಂತೇಳಿ ದೂರ ಇರೋದಾಗಿದ್ದರೆ ಈಗೇನಾಗುತ್ತೆ ಮತ್ತೆ ಬಾಂಡಿಂಗ್ ಆಗುತ್ತೆ. ಇಬ್ಬರು ಕಲಿತೀರಾ, ಇಬ್ಬರು ಕೂಡ್ತೀರಾ, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಾ, ನಿಮ್ಮ ಪರ್ಸ್ನಲ್ ಈಗೋಗಳನ್ನು ಮರಿತೀರಾ, ಮತ್ತು ಮಕ್ಕಳ ಭವಿಷ್ಯಕ್ಕಾಗಿ ಒಂದಾಗ್ತೀರಾ. ಒಬ್ಬ ವ್ಯಕ್ತಿ ಮಾರ್ಗದರ್ಶನದಿಂದ ಎಲ್ಲವೂ ಸರಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಜುಲೈ 27ರ ನಂತರ ಗಂಡ ಹೆಂಡತಿಯಲ್ಲಿ ಇರತಕ್ಕಂಥ ಮನಸ್ತಾಪ ಕಡಿಮೆ ಆಗುತ್ತೆ. ಒಳ್ಳೆ ಆದರ್ಶ ದಂಪತಿಯ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನೀವು ಬಾಳುವಂಥರಾಗ್ತೀರಾ ಅಂತಲೇ ಹೇಳ್ಬೋದು. ಇದಿಷ್ಟು ಅನುಕೂಲಗಳು. ಅನಾನುಕೂಲ ವಿಷಯಕ್ಕೆ ಬರೋದಾದರೆ ವೃಷಭ ರಾಶಿಯವರಿಗೆ ನಿಮ್ಮ ಒಂದು ಹಠ, ನನ್ನದೇ ಆಗಬೇಕು, ನಾ ಹೇಳ್ದಂಗೆ ಕೇಳಬೇಕು ಅನ್ನೋದಿದ್ದರೆ ದಯವಿಟ್ಟು ಕಡಿಮೆ ಮಾಡಿ. ಯಾಕಂದರೆ ಶನಿಗೆ ಇದು ಇಷ್ಟ ಆಗೋದಿಲ್ಲ. ಯಾವುದೇ ಆಗಿರಲಿ ನಾನು ಹೇಳ್ದಂಗೆ ಕೇಳಬೇಕು, ನಾ ಮಾಡ್ದಂಗೆ ಮಾಡಬೇಕು ಅಂದರೆ ಕಠೋರವಾಗಿ ನಡೆಯುವಂಥದ್ದು ಇದೆಯಲ್ಲ, ಯಾರಿಗೂ ಇಷ್ಟ ಆಗಲ್ಲ. ಅದೇ ರೀತಿ ಶನಿಗೆ ಮೊದಲು ಪ್ರಿಯಾರಿಟಿ ಅಂದರೆ ಅವನು ಈ ಕೋಪ, ತಾಪ ಮತ್ತು ಕೆಲವು ದೌರ್ಜನ್ಯ ಅಂತೀವಲ್ಲ, ಅದು ಅವನಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನೀವು ಸಾಫ್ಟಾಗಿ ಯಾವುದೇ ಏನೇ ಇದ್ರೂ ಯಾರಿಗೂ ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ. ಫೋರ್ಸ್ ಇರಬಾರ್ದು, ಅಷ್ಟೇ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಇದು ಮಾಡಲೇಬೇಕು, ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಾಭಾವಿಕವಾಗಿ ಹೇಳಿ, ಮಾಡು, ಆಗೋದಿಲ್ವ ಬಿಟ್ಬಿಡಿ, ಅದನ್ನೇನು ಮಾಡಲಿಕ್ಕಾಗಲ್ಲ. ಒಂದು ವೇಳೆ ನೀವು ಏನಾದರೂ ಫೋರ್ಸ್, ಈಗ ಉದಾಹರಣೆ ಮ್ಯಾನೇಜರ್ ಈ ಕೆಲಸ ಇವತ್ತು ನೀವು ಮಾಡಿಬಿಟ್ಟೇ ಹೋಗಬೇಕು ಅಂತ ಆರ್ಡ್ರ್ ಮಾಡಿದ್ದೇ ಆದಲ್ಲಿ ಅವನು ಎಡವಟ್ಟು ಮಾಡಿಬಿಡ್ತಾನೆ. ನಾಳೆ ಉತ್ತರ ಕೊಡೋರು ಯಾರು? ನೀವೇ ಕೊಡಬೇಕು. ಅವನೇನು ಎಸ್ಕೇಪ್ ಆಗಿಬಿಡ್ತಾನೆ. ನೀವು ಫೋರ್ಸ್ ಮಾಡಿದ್ರಿ, ಅದು ನಾನೇನು ಮಾಡಲಿ, ಆಯಿತು ನಾನು ಇಷ್ಟೇ ಮಾಡೋದು, ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಡ್ತಾನೆ. ಈಗ ಅವ್ನ ಕೆಲಸ ಬಿಟ್ಟು ಹೋಗ್ಬೋದು ಅಥವಾ ನೀವು ತೆಗಿಬೋದು. ಬಟ್ ಅವ್ನ ಲೋಡ್ ಯಾರಿಗೆ ಬೀಳೋದು? ನಿಮಗೆ ಬೀಳೋದು. ಸೊ ಇದ್ರ ಎಫೆಕ್ಟ್ ನಿಮಗೆ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ವೃಷಭ ರಾಶಿಯವರು ಸ್ವಲ್ಪ ಕೇರ್ಫುಲ್ಲಾಗಿ, ಜಾಣದಿಂದ ನಿಧಾನವಾಗಿ ಕೆಲಸವನ್ನು ಮುಗಿಸ್ಕೊಳ್ಳೋದು ಉತ್ತಮ. ಇನ್ನು ಎರಡನೇ ವಿಷಯಕ್ಕೆ ಬರೋದಾದರೆ, ನಿಮ್ಮ ನಿರ್ಧಾರಗಳು ಸರಿನಾ ತಪ್ಪ ಒಂದು ಸ್ವಲ್ಪ ವಿಚಾರ ಮಾಡಿ. ಕೆಲವು ನಿರ್ಧಾರಗಳಲ್ಲಿ ನೀವು ತಪ್ಪು ಮಾಡ್ಕೊಂಡಿದ್ದೀರ. ಸೊ ಇನ್ನು ಫ್ಯೂಚರಲ್ಲಿ ಆಗಬಾರ್ದು ಅಂದರೆ ಸ್ವಲ್ಪ ಥಿಂಕ್ ಮಾಡಿ. ಸ್ವಲ್ಪ ನಿಮ್ಗೆ ಅನುಮಾನ ಇತ್ತಂದರೆ ನಿಮ್ಮದೇ ಆದಂತಹ ಗುರು ಹಿರಿಯರು ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಹತ್ರ ಡಿಸ್ಕಸ್ ಮಾಡಿ. ಇದನ್ನು ಮಾಡ್ಬೇಕಂತ ಅಂದ್ಕೊಂಡು ನೀವು ಇದು ಅನುಕೂಲ ಓಕೆನಾ, ನಾಟ್ ಓಕೆನಾ ಅಷ್ಟಾದರೂ ತಿಳ್ಕೊಳ್ಳಿ, ಮುಂದೆ ಮೂವ್ ಮಾಡೋದು ಒಳ್ಳೆಯದು. ಇನ್ನು ಮೂರನೇದ್ದು ಆರ್ಥಿಕವಾಗಿ. ಅಂದರೆ ಇಲ್ಲಿ ಏನಾಗುತ್ತೆ, ನೀವು ಇನ್ನೋಸೆಂಟಿಗೆ ಬಲಿಯಾಗಿಬಿಡ್ತೀರ. ಯಾರೋ ಬಂದರು, ನಮಗೆ ಹಿಂಗಾಗಿದೆ, ತೊಂದರೆಗೆ ಸಿಕ್ಕಾಕೊಂಡಿದ್ದೀವಿ, ಏನೂ ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ, ಏನಾದರೂ ಇದ್ದರೆ ಸಹಾಯ ಮಾಡಿ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಜೇಬಿನಿಂದ ತೆಗೆದುಕೊಟ್ಬಿಡೋದು. ಅಂದರೆ ಅದ್ರ ಬಗ್ಗೆ ರಿಯಾಲಿಟಿ ಚೆಕ್ಕಿಗೆ ಹಿಡಿಯಲ್ಲ. ಇದರಿಂದ ಏನಾಗುತ್ತೆ, ಸ್ವಲ್ಪ ತೊಂದರೆಗೆ ನೀವು ಸಿಕ್ಕಾಕೊಳ್ತೀರಾ ಈ ಒಂದು ವಿಷಯದಲ್ಲಿ. ಹಾಗೆ ಅಂತ ಹೇಳಿದ್ರೆ ಅವನು ಯಾರೋ ಏನೋ ಗೊತ್ತಿಲ್ಲ, ನಿಮ್ಮನ್ನೆಲ್ಲ ಡೀಟೇಲ್ಸ್ ತೆಗೆದುಕೊಂಡು ಹೋಗ್ಬೋದು. ಅಥವಾ ಈ ಒಂದು ವ್ಯಕ್ತಿ ಅಂತ ನನಗೆ ಇಷ್ಟೆಲ್ಲ ಏನೇನೋ ಆಯಿತು ಅಂತೇಳಿ ಉಲ್ಟಾ ಹೊಡಿಬೋದು. ಸೊ ಹಾಗಾಗಿ ಸಹಾಯ ಮಾಡುವಾಗ ಸ್ವಲ್ಪ ಹುಷಾರದಿಂದ ಮಾಡೋದು ತುಂಬ ಉತ್ತಮ ವೃಷಭ ರಾಶಿ. ಅಂದರೆ ಸಹಾಯ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ರಿಯಾಲಿಟಿ ಚೆಕ್ ಮಾಡಿ, ಓಕೆನಾ ನಾಟ್ ಓಕೆನಾ ಅದೇ ಹೇಳ್ತಾ ಇರೋದು ನಿಮಗೆ. ನಿಮ್ಮ ಎಡವಟ್ಟು ಇಲ್ಲೇ ಆಗಿರ್ತಾ ಇರೋದು. ಅದಕ್ಕಾಗಿ ಯಾರಿಗೆ ಸಹಾಯ ಮಾಡಿ, ಏನೇ ಆರ್ಥಿಕ ಸಹಾಯ ಮಾಡಿ, ಬಟ್ ವಿಚಾರ ಮಾಡಿಬಿಟ್ಟು ಮಾಡೋದು ತುಂಬ ಉತ್ತಮ ಅಂತಲೇ ಹೇಳೋದು. ಇನ್ನು ನಾಲ್ಕನೇ ವಿಷಯಕ್ಕೆ ಬರೋದಾದರೆ, ನಿಮ್ಮ ಒಂದು ಜಮೀನು, ಮನೆ ಅಥವಾ ಆಸ್ತಿ, ಜಾಗ ಏನಾದರೂ ಲಿಟಿಗೇಷನಲ್ಲಿದ್ದರೆ ಅದನ್ನು ದಯವಿಟ್ಟು ಈ ಒಂದು ಸಮಯದಲ್ಲಿ ನಿಧಾನ ರೀತಿಯಲ್ಲಿ ಮೂವ್ ಮಾಡಿ. ಒತ್ತಾಯ, ಅದೇ ಹೇಳ್ತಿದ್ದೇನಲ್ಲ, ಒತ್ತಾಯ ಮಾಡ್ಲಿಕ್ಕೆ ಹೋಗಬೇಡಿ. ನನಗೆ ಸಮಯ ಇಲ್ಲ, ನಾನು ಬರಲಿಕ್ಕಾಗಲ್ಲ, ಬೇಗ ಮುಗಿಸ್ಕೊಡಿ ಅಂತ ಲಾಯರಿಗೆ ಹೇಳೋದು, ಅಥವಾ ಅಧಿಕಾರಿಗೆ ಹೇಳೋದು, ಅಥವಾ ನಿಮ್ಮ ಅಣ್ಣಗೆ ತಮ್ಮಗೆ ಹೇಳೋದು, ಅಥವಾ ನಿಮ್ಮ ಸ್ನೇಹಿತರಿಗೆ ಹೇಳೋದಾಗ ಏನಾಗುತ್ತೆ, ಅಯ್ಯೋ ಇವನಿಗೆ ತನ್ನ ಆಸ್ತಿ ಉಳಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ನಮಗೆ ಯಾರು ಅಂತ ಏನೋ ಒಂದು ಗೀಚ್ ಕೊಟ್ಟುಬಿಡ್ತಾರೆ. ಅದು ನಿಮಗೆ ಈಗ ಅನುಭವಕ್ಕೆ ಬರದೇ ಇದ್ರೂ 2027ಕ್ಕೆ ನಿಮ್ಗೆ ಕಾಡುವಂಥದ್ದು ಇರುತ್ತೆ. ಹಾಗಾಗಿ ಯಾರಿಗೂ ಆಸ್ತಿ ವಿಷಯಗಳಲ್ಲಿ ದಯವಿಟ್ಟು ಒತ್ತಾಯ ಮಾಡಲಿಕ್ಕೆ ಹೋಗ್ಬಿಡಿ. ಅದೇನಿದೆ ಸ್ವಾಭಾವಿಕವಾಗಿ, ಈಗ ಹೆಂಗೆ ಮಳೆ ಬಂದಾಗ ಹರಿಯೋ ನೀರು ಯಾವ ರೀತಿಯಲ್ಲಿ ಹರಿಬೇಕು ಅಷ್ಟೇ, ಸಿಂಪಲ್. ನೀವು ಹಿಡಿದಿಟ್ಕೊಂಡ್ರೆ ಓವರ್ಫ್ಲೋ ಆಗುತ್ತೆ. ಹಾಗೆ ಇಲ್ಲಿ ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ ಅಷ್ಟೇ. ಅದೇನು ಒಮ್ಮೆ ಪ್ರಯತ್ನ ಮಾಡಿ, ಸರ್ ಹಿಂಗಿದೆ, ನಾನು ಮತ್ತೆ ಪದೇ ಅಂದರೆ ಬಸ್ ಚಾರ್ಜು, ಅದು ಇದು, ರಜೆ ಸಿಗಲ್ಲ ನೋಡಿ ಅಂತ ಅಷ್ಟು ಹೇಳಿ ಅಷ್ಟೇ. ಇಲ್ಲ ಸರ್ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರೆ ವೆಲ್ ವಿಶ್. ಅವರು ಇಲ್ಲ ಸರ್ ಆಗ್ತಾ ಇಲ್ಲ, ಏನು ಮಾಡೋದು, ಬಿಟ್ಬಿಡಿ. ಸರಿ ಸರ್ ನೆಕ್ಸ್ಟ್ ಟೈಮ್ ಕರೀರಿ, ಆವತ್ತು ಬರ್ತೀನಿ ಅಂತ ಹೇಳಿ. ಅಂದರೆ ನೀವು ಪ್ರಾಮಿಸ್ ಮಾಡೋದು ಪಾಸಿಟಿವ್ ಆಗಿರಲಿ ಅಂತಲೇ ಇಷ್ಟೇ ಹೇಳೋದು.
ಸುಮ್ಮನೆ ಫೋರ್ಸ್ ಮಾಡಿ ಕೆಲಸನ ಎಡವಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇನ್ನು 5ನೇ ವಿಷಯಕ್ಕೆ ಬರೋದಾದರೆ ಆರೋಗ್ಯದಲ್ಲಿ ಏನಾಗೋಗ್ಬಿಡುತ್ತೆ, ಸಡನ್ನಾಗಿ ನಿಮಗೆ ತೊಂದರೆಗೆ ಸಿಗಾಕೊಳ್ಳುವಂಥದ್ದಾಗುತ್ತೆ. ಸುಧಾರಣೆ ಆಗಿರುತ್ತೆ, ಬಟ್ ಪ್ರೆಷರ್ ಇರೋ ಒಂದು ಜಾಬಲ್ಲಿ, ವ್ಯಾಪಾರದಲ್ಲಿ ಅವಾಗೇನಾಗುತ್ತೆ, ಈ ಮೈಕೈ ನೋವು, ಆಫ್ ಹೆಡ್ಡೇಕು, ಒಂಥರ ಹಲ್ಲು ನೋವು, ಕಣ್ಣು ನೋವು, ಇವುಗಳು ಅತಿಯಾಗಿ ಕಾಡುವಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆ ಇರಲಿ. ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡ್ರೂ ನಿಮ್ಮ ಡಾಕ್ಟರ್ನ ಕಾಣಿ ಅಂತಲೇ ಹೇಳ್ಬೋದು. ಇನ್ನು 6ನೇದು ವಿಷಯಕ್ಕೆ ಬರೋದಾದರೆ ಪ್ರಯಾಣ ಮಾಡುವಾಗ ಹುಷಾರಾಗಿರಿ. ಯಾವುದೇ ರೀತಿಯಲ್ಲಿ ಆತುರತೆ ಬೇಡ, ಸ್ಪೀಡ್ ಬೇಡ. ಏನೇ ಒಂದು ನಿರ್ಧಾರ ಅಥವಾ ನೀವೇ ಡ್ರೈವ್ ಮಾಡ್ತಾ ಇದ್ರೂ ನಿಧಾನವಾಗಿ ಹೋಗಿ, ಅಥವಾ ಬೇರೆಯವರು ಡ್ರೈವ್ ಮಾಡ್ತಾಯಿದ್ರು ಸ್ಪೀಡಾಗಿ ಹೋಗ್ತಾ ಇದ್ರು ನಿಧಾನವಾಗಿ ಹೋಗಲಿಕ್ಕೆ ಹೇಳಿ. ಅಂದರೆ ಒಂದು ಲಿಮಿಟಲ್ಲಿ, ಒಂದು 80 ಸ್ಪೀಡಲ್ಲಿ, ತುಂಬ ಓವರ್ ಸ್ಪೀಡಲ್ಲಿ ಹೋಗ್ಲಿಕ್ಕೆ ಹೋಗಬೇಡಿ ದಯವಿಟ್ಟು. 80 ಕೆಳಗಡೆನೇ ಇರಲಿ. ಇಲ್ಲದಿದ್ದರೆ ಸಣ್ಣ ಪುಟ್ಟ ಅಪಘಾತಗಳು, ಬೀಳೋದು ಆಗ್ಬೋದು, ಸ್ಟೇರ್ ಕೇಸ್ ಹತ್ತಬೇಕಾದ್ರೆ ಬೀಳೋದಾಗ್ಬೋದು, ಅಥವಾ ನೀವು ಒಂದು ಲಿಫ್ಟಲ್ಲಿ ಹೋಗಬೇಕಾದಾಗ ಏನಾದರೂ ಬೀಳೋದಾಗ್ಬೋದು, ಈ ರೈಲ್ವೆ ಸ್ಟೇಷನಲ್ಲಿ ಎಸ್ಕಲೇಟರ್ ಇರುತ್ತೆ ಹತ್ತಬೇಕಾದಾಗ ಬೀಳೋದಾಗಿರ್ಬೋದು. ಏನೋ ಒಂದು ಬಿದ್ದ ಗಾಯ ಅಥವಾ ಬಿದ್ದ ಇದು ನಿಮಗೆ ಮುಂದಿನ ದಿನಗಳಲ್ಲಿ ತೊಂದರೆ ಕೊಡುವಂಥದ್ದು ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ಸಹಿ ಮಾಡಬೇಕಾದಾಗ ತುಂಬ ಹುಷಾರಾಗಿರಿ. ಏನೇ ಒಂದು ಅಗ್ರಿಮೆಂಟ್ ಆಗಿರಲಿ, ಮಧ್ಯವರ್ತಿ ಆಗಿರಲಿ, ಚೆಕ್ ಆಗಿರಲಿ, ಮತ್ತೊಂದಾಗಿರಲಿ, ಯಾವ ವಿಷಯಕ್ಕಾದರೂ ಸರಿ, ನಿಮ್ಮ ಒಂದು ನಿಮ್ಮ ಒಂದು ಇಂಪಾರ್ಟೆಂಟ್ ಅದರಲ್ಲಿ ನೋಡ್ಕೊಳ್ಳಿ. ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿ. ನಿಮಗೆ ನಾಲೆಜ್ ಇಲ್ಲ ಅಂದರೆ ತಿಳ್ಕೊಂಡ್ಬಿಟ್ಟು ಸೈನ್ ಮಾಡಿ ಅಂತಲೇ ಹೇಳ್ಬೋದು. ಇದಿಷ್ಟು. ಇದು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಪ್ರತಿ ಶನಿವಾರ ದರ್ಶನ ಮಾಡ್ಕೊಳ್ಳಿ ಶನಿದೇವರದು. ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಮತ್ತು ಬಡವರಿಗೆ ಅನ್ನದಾನ ಮಾಡಿ ಮತ್ತು ಓಂ ಶನೇಶ್ವರಾಯ ನಮಃ ಅಂತೇಳಿ ನಿತ್ಯ 108 ಸತ ಜಪ ಮಾಡಿ ಮತ್ತು ಬಡವರಿಗೆ ಏನಾದರೂ ಬಟ್ಟೆ, ಆರ್ಥಿಕ, ಔಷಧೋಪಚಾರ ಏನಾದರೂ ಅವರಿಗೆ ಅವಶ್ಯಕತೆ ಏನಿದೆ ಅದನ್ನು ಮಾಡಿ. ಹಾಗೂ ಗುರು ಹಿರಿಯರಿಗೆ ಸಾಧ್ಯವಾದಷ್ಟು ಗೌರವ, ಸನ್ಮಾನ ಅಥವಾ ಆರ್ಥಿಕ ಸಹಾಯ ಮಾಡಿ, ಹಣ್ಣು ಹಂಪಲ ಮುಂತಾದವುಗಳನ್ನು ಕೊಡಿ. ಇದರಿಂದ ಶನಿಯ ಅವಕೃಪೆ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಅಂತ ಹೇಳೋದು. ಇದಾಗಿತ್ತು ವೃಷಭ ರಾಶಿಯವರ ಶನಿಯ ವಕ್ರಿಯ ಸಂಚಾರದ ಅನುಕೂಲ ಅನಾನುಕೂಲಗಳು. ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ವಿ. ಮತ್ತು ಮುಂದಿನ ವಿಷಯದಂತೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.